ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ವಿವಿಧ ಪ್ರದೇಶದಿಂದ ಆಗಮಿಸಿದ ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು. ಈ ಕೂಡಲೇ ಜಮೀರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲವೇ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಮೀರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ, ಜಮೀರ್ ಅವರು ಇಡೀ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಾಗಿದ್ದಾರೆ. ಅಂಥವರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದ್ದು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಲಾಗುತ್ತಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಕೂಡಲೇ ಸಚಿವ ಸ್ಥಾನ ನೀಡಬೇಕು. ಹೈಕಮಾಂಡ್ ಸಹ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಇಲ್ಲದೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದರು. वो बैनर हाँ सामने में जब छोड़ो ಪ್ರತಿಭಟನೆಯ ಉದ್ದೇಶ ಇಷ್ಟೇ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಸ್ವಾಭಿಮಾನವನ್ನ ಕೆಣಕಿದೆ. ಈ ಕೆಣಕಿರ್ತಕ್ಕಂಥ ಸ್ವಾಭಿಮಾನಕ್ಕ ನಮ್ಮ ಪ್ರಶ್ನಾತೀತ ನಾಯಕರು ಮತ್ತು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಇದಕ್ಕೆ ತಲೆದಂಡ ಕೊಟ್ಟದ್ ಆಗಿದೆ. ಈಗಾಗಲೇ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು. ಆಕ್ರೋಶಗೊಂಡಿರ್ತಕ್ಕಂಥ ಮುಸಲ್ಮಾನರ ಶಿಟ್ಟನ್ನ ತಣಿಸಬೇಕು ಅಂದಾದರೆ 2-3 ದಿನದಲ್ಲಿ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಳ್ಳದೇ ಇದ್ದರೆ ಈ ರಾಜ್ಯದ ಅಧಿಕಾರದಲ್ಲಿರುವ ಕಾಂಗ್ರೆಸ್ಸಿನ ಭವಿಷ್ಯದಲ್ಲಿ ಡೋಲಾಯಮಾನ ಆಗೋದಂತೂ ನಿಸ್ಸಂಶಯ. ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಖಾನ್ ರವರು ನಮ್ಮ ಸಮಾಜದ ಏಕೈಕ ನಾಯಕ. ಅವರನ್ನ ಕಡೆಗಣಿಸೋದನ್ನ ನಾವು ಎಂದೂ ಕೂಡ ಸಹಿಸೋದಿಲ್ಲ. ಅವರ ಅಪಮಾನವನ್ನ ಸಹಿಸೋದಿಲ್ಲ. ಅವರಿಗೆ ಆಗಿರುವಂತ ದ್ರೋಹವನ್ನ ಸಹಿಸೋದಿಲ್ಲ. ಅವರಿಗೆ ಬೆನ್ನಿಗೆ ಚುರಿ ಹಾಕಿರುವಂತ ನಾಯಕರನ್ನ ಕ್ಷಮಿಸೋದು ನಾವು ಎಂದಿಗೂ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಅವರನ್ನ ತಕ್ಷಣವೇ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕ ಇವತ್ತು ಈ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದು ಪ್ರಥಮ ಹಂತದ ಹೋರಾಟವಾಗಿದೆ. ನಂತರದ ದಿನಗಳಲ್ಲಿ 2ನೇ ಹಂತದ ಹೋರಾಟವನ್ನ ನಾವು ಮಾಡ್ತೇವೆ. ಅದಕ್ಕೂ ಕೂಡ ಸರ್ಕಾರ ಮಣಿಯದೇ ಇದ್ರೆ 3ನೇ ಹಂತದ ಹೋರಾಟದಲ್ಲಿ ನಮ್ಮ ತೀರ್ಮಾನವನ್ನ ಈ ಪಕ್ಷಕ್ಕೆ ನಾವು ನೀಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 2ನೇ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ಹಲವಾರು ಜನರ ಬೇಡಿಕೆ ಆ ಪಟ್ಟಿಯ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದ್ದಾರೆ. ಆದ್ರೆ ಮುಸಲ್ಮಾನರಿಗೆ ಅವರಿಗೆ ಇರ್ತಕ್ಕಂತ ಏನು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಅವರು ಹಾಕಿರ್ತಕ್ಕಂತ ಮತಗಳ ಆಧಾರದ ಮೇಲೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಆಕ್ರೋಶ ಕೂಡ ಇವತ್ತು ಜನರಲ್ಲಿ ಇದೆ. ಕೇವಲ 30-40% ವೋಟ್ ಹಾಕಿರ್ತಕ್ಕಂಥ ಲಿಂಗಾಯತರು ಇವತ್ತು ಕ್ಯಾಬಿನೆಟ್ ನಲ್ಲಿ 3 ಜನ ಇದ್ದಾರೆ, ಒಕ್ಕಲಿಗರು 3 ಜನ ಇದ್ದಾರೆ, ಕುರುಬರು 2 ಇದ್ದಾರೆ, ಬೇರೆ ಬೇರೆ ಸಮುದಾಯ ಇವತ್ತು ದಲಿತರು 4 ಜನ ಇದ್ದಾರೆ. ಬೇರೆ ಬೇರೆ ಸಮುದಾಯ ಜನರಿಗೆ ಪ್ರಾತಿನಿಧ್ಯ ಸಿಗ್ತಾ ಇದೆ. ನೀವು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆಯ ಚುನಾವಣೆಯ ಬೂತ್ ಲಿಸ್ಟ್ ಗಳನ್ನ ತೆಗೆದು ನೋಡ್ರಿ. ಅದರಲ್ಲಿ ಯಾವ ಯಾವ ಬೂತ್ಗಳಲ್ಲಿ ಮುಸಲ್ಮಾನರು ಎಷ್ಟೆಷ್ಟು ವೋಟ್ ಹಾಕ್ಯಾರ ಅನ್ನೋದು ನಿಮ್ಗೆ ಲೆಕ್ಕಾಚಾರ ಸಿಗ್ತದ. ಆದಾಗ್ಯೂ ಕೂಡ ನಮ್ಮ ಸಮಾಜಕ್ಕ ಇವತ್ತು ಕಡೆಗಣಿಸಲಾಗ್ತಾ ಇದೆ. ಇದು ಕಾಂಗ್ರೆಸ್ಸಿನ ಒಂದು ದೊಡ್ಡ ದುರಂತ ಅಂತಾನೆ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ಇದೇ ನೀತಿ ಅವ್ರದ್ದು ಮುಂದುವರಿತಂದ್ರ ಬಹುತೇಕ ಮುಂದಿನ ಭವಿಷ್ಯದಲ್ಲಿ 40 ಸೀಟ್ಗಳು ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ. ಯಾಕಂದ್ರ ನಿಮ್ಗೆಲ್ಲ ಗೊತ್ತಿರುವಂತೆ 150 ವೋಟ್ಗಳಲ್ಲಿ ಗೆದ್ದಿರ್ತಕ್ಕಂಥ 2 ಸ್ಥಾನಗಳದಾವು. 2000ದಲ್ಲಿ ಗೆದ್ದಿರ್ತಕ್ಕಂಥ 5-8 ಸ್ಥಾನಗಳದಾವು. 5,000 ಅಂತರದಲ್ಲಿ ಗೆದ್ದಿರ್ತಕ್ಕಂಥ 40
50ಕ್ಕೂ ಹೆಚ್ಚು ಸ್ಥಾನಗಳನ್ನ ಇವತ್ತು ಕಾಂಗ್ರೆಸ್ ಗೆದ್ದಿದೆ. ಆ ಎಲ್ಲ 5,000 ಮತ್ತು ಕಡಿಮೆ ಅಂತರದ ಮತಗಳಿರುವಂತ ಕ್ಷೇತ್ರಗಳು ಇವತ್ತು ಮುಸಲ್ಮಾನರ ಮತಗಳಿಂದ ಆಯ್ಕೆ ಆಗಿದ್ದು ಅನ್ನೋದನ್ನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಈಗ ಏನಿಲ್ಲ, ಈಗ ಫಸ್ಟ್ನೇ ಲಿಸ್ಟ್ನಾಗ ಜಮೀರ್ ಅಹಮದ್ ಸಾಹೇಬ್ರು ಮಾಸ್ ಲೀಡರ್ ಅವ್ರ ಲಿಸ್ಟ್ ಬರಲಿಲ್ಲ ನಮಗೆ. ಅವ್ರು ಏನ್ ಹೇಳ್ತಿದಾರ, ಇಲ್ಲ ನಾವು ಸಮಾಧಾನ ಮಾಡಿ ನಾವು 2ನೇ ಲಿಸ್ಟ್ನಾಗ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರ. ಇದು ನಮ್ಗೆ ಅಸಾಧ್ಯ ಮಾತು. ಅವರು 85 ಲಕ್ಷ ಜನ ಜೋಡಿ ಒಡನಾಟ ಇದ್ದ ಒಬ್ಬ ಜಮೀರ್ ಅಹಮದ್ ಮಾಸ್ ಲೀಡರ್ ಅನ್ನು ಇವ್ರು ಕನಗಿಸ್ಯಾರ ಅಂದ್ರೆ, ನಾವ್ ಈಗ ಏನು ಫಸ್ಟ್ ಹೋರಾಟ ಮಾಡ್ತೀವಿ, ಇನ್ನು ನೆಕ್ಸ್ಟ್ ಹೋರಾಟ ಮಾಡಿದ್ರೆ ನಾವು ಬೀದಿಗಿಳಿದ್ರೆ ಇನ್ನು ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸುವುದು ನಮ್ಮ ಮುಸಲ್ಮಾನರ ವ್ಯಕ್ತಿ. ನಾವು ಎಲ್ಲರೂ ಪ್ರಮುಖರು ಬಾಗಲಕೋಟೆ DC ಆಫೀಸ್ ಮುಂದೆ ಸೇರಿ ನಮ್ಮ ರಾಜ್ಯದ ನಾಯಕರಿಗೆ ಅನ್ಯಾಯ ಆಗಿದ್ದನ್ನೋದು ತಿಳಿದು ಎಲ್ಲರೂ ಸೇರಿದ್ದೀವಿ. ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಲಿ CM ಅವರಾಗಲಿ ಒಂದು ಮನವಿ ನಮ್ದು, ನಮ್ಮ ಸಮಾಜಕ್ಕೆ 4 ರಿಂದ 5 ಸಚಿವ ಸ್ಥಾನ ಕೊಡಬೇಕು. ಅದರ ಒಳಗೆ ವಿಶೇಷವಾಗಿ ಜಮೀರ್ ಅಹಮದ್ ಸಾಹೇಬ್ರಿಗೆ DCM ಅನ್ನು ಕೊಡಬೇಕು. ನೀವು ಅಕಸ್ಮಾತ್ ಕೊಡ್ಲಿಕ್ಕಪ್ಪ ಅಂದ್ರೆ ಬರುವಂತದ್ದು 28 ತಾರೀಕು 8ನೇ ವಿಧಾನಸಭಾ ವಿಧಾನಸಭಾದಾಗ ಬರುವಂತದ್ದು ವಿಧಾನಸಭಾ ಎಲೆಕ್ಷನ್ಯಾಗ ಮುಸಲ್ಮಾನರ ಶಕ್ತಿ ಏನೈತಪ್ಪ ಅನ್ನೋದು ಈ ಸಲ ತರಿಸುವುದು ಅನ್ನೋದು ನಾವು ನಿರ್ಧಾರ ಮಾಡಿಬಿಟ್ಟಿವಿ. ಜಮೀರ್ ಅಹಮದ್ ಸಾಹೇಬ್ಗೆ ನೀವು ಈ ಸಲ ಕೊಟ್ಟಿಲ್ಲ, ನಮ್ಮ ಸಮಾಜಕ್ಕೆ 4 ರಿಂದ 5 ಮಿನಿಸ್ಟರ್ ಕೊಟ್ಟಿಲ್ಲ ಅಂದ್ರೆ ನಾವು 100ಕ್ಕೆ 100 ಬರುವಂತದ್ದು ಎಲೆಕ್ಷನ್ಯಾಗ ಕಾಂಗ್ರೆಸ್ಗೆ ಪಾಠ ಕೆಲಸವನ್ನು ಮಾಡ್ತೀವಿ ಅನ್ನೋದು ಈ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೀವಿ. DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಏನು 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಓರ್ವ ಮುಸ್ಲಿಂ ಮುಖಂಡರಿಗೆ ಏನೋ ಒಂದು ಸಚಿವ ಸ್ಥಾನ ನೀಡಲಾಗಿದೆ. ಈಗ ಏನು ರಾಜ್ಯ ಮುಸ್ಲಿಂ ಮುಖಂಡರ ಪ್ರಮುಖ ಬೇಡಿಕೆ ಅಂದ್ರೆ ಸುಮಾರು 4 ರಿಂದ 5 ಜನರಿಗೆ ಸಚಿವ ಸ್ಥಾನ ನೀಡಬೇಕಂತ ಒತ್ತಾಯ ಆಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಜ್ಯ ಮುಸ್ಲಿಂ ಏನು ಯೂನಿಟಿ ಇದೆ, ಆ ಯೂನಿಟಿಯ ರಾಜ್ಯಾಧ್ಯಕ್ಷರಾಗಿರುವಂತ ಜಬ್ಬರ್ ಕಲಬುರ್ಗಿ ಅವರು ಇದ್ದಾರೆ. ಯಾಕೆ ಇವರು ಮುಸ್ಲಿಂ ಜನಾಂಗದವರಿಗೆ ಹೆಚ್ಚು ಆದ್ಯತೆ ನೀಡಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಇವರು ಕೆಲಸ ಮಾಡಿದ್ದಾರೆ ಅಂತ ನಾವು ಕೇಳಕ ಒಂದು ಪ್ರಯತ್ನ ಮಾಡೋಣ. ಸರ್, ಈಗಾಗಲೇ ಹೊಸದಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಒಂದು ಆಯ್ಕೆ ಆದರು, ಜೊತೆಗೆ ಸಚಿವ ಸಂಪುಟ ಸ್ಥಾನ ಮುಗೀತು. ಈಗ 2ನೇ ಪಟ್ಟಿಯನ್ನು ಸಾಧ್ಯತೆ ಇದೆ. 1ನೇ ಪಟ್ಟಿಯಲ್ಲಿ ಈಗಾಗಲೇ UT ಖಾದರ್ ಕೊಟ್ಟಿದ್ದಾರೆ. ಮತ್ತೆ ನೀವು ಇಷ್ಟಾದರೂ ಏನು ಜಮೀರ್ ಅಹಮದ್ ಅವರು ಕೊಡಬೇಕಂತ ಒಂದು ಆಗ್ರಹ ಮಾಡ್ತಿದ್ದೀರಿ. ಯಾಕೆ ಜಮೀರ್ ಅಹಮದ್ ಅವರು ಕೊಡಬೇಕಂತೀರಿ, ಏನು ವಿಷಯ? 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಸ್ಲಿಂ ಸಮಾಜವನ್ನ ಒಂದುಗೂಡಿಸಿ ಆ ಸಮಾಜದ ಎಲ್ಲಾ ಮತಗಳನ್ನ ಕಾಂಗ್ರೆಸ್ ಕಡೆಗೆ ವಾಲುವಂತೆ ಮಾಡಿದ್ದು ಜಮೀರ್ ಅಹಮದ್ ಖಾನ್. ಇದರಲ್ಲಿ 2 ಮಾತಿಲ್ಲ. ಅವರು ಈ ರಾಜ್ಯದ ಮುಸ್ಲಿಮರ ಪ್ರಶ್ನಾತೀತ ನಾಯಕರು. ಅವ್ರು ಯಾರು ಪ್ರಶ್ನೆ ಮಾಡಲ್ಲ, ಅವ್ರು ನಮ್ಮ ನಾಯಕ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರಿಗೆ ಆಗುವಂತ ಅವಮಾನ ಈ ರಾಜ್ಯದ ಮುಸ್ಲಿಮರು ಸಹಿಸೋದಿಲ್ಲ. ಈ ರಾಜ್ಯದ ಮುಸ್ಲಿಮರಿಗೆ ಅವರೇ ಏಕೈಕ ನಾಯಕರು. ಹೀಗಾಗಿ ಅವರನ್ನ ಗೌರವದಿಂದ ಕಾಣಬೇಕಾಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ 132 ಸೀಟ್ಗಳನ್ನ ಗೆಲ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ಜಮೀರ್ ಅಹಮದ್ ಖಾನ್ ರವರನ್ನ ಇಷ್ಟು ಕನಿಷ್ಠವಾಗಿ ನಡೆಸ್ಕೋತಾರ ಅನ್ನುವಂಥದ್ದು ಯಾರು ಕನಸು ಮನಸ್ಸಿನಲ್ಲೂ ಕಂಡಿರ್ಲಿಲ್ಲ. ಆದ್ರೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರನ್ನ ಕಡೆಗಣಿಸಿದ್ದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಸಾಕಷ್ಟು ಮುಸಲ್ಮಾನರ ಮನಸ್ಸಿಗೂ ನೋವಾಗಿದೆ. ಇದರ ಪ್ರತಿಫಲ ಇವತ್ತು ಕಾಂಗ್ರೆಸ್ಸಿಗೆ ನಾವು ತೋರಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಆರಂಭ ಮಾಡಿದ್ದೇವೆ. DK ಶಿವಕುಮಾರ್ ತಮ್ಮ ಮೊದಲನೇ ಏನು 14 ಜನ ಮಾಡಿದ್ದಾರೆ, ಆ ತಲೆಯಲ್ಲಿ UT ಖಾದರ್ ಕೊಟ್ಟಿದ್ದಾರೆ. ಜೊತೆಗೆ ಏನು ಇವರು ಯಾರು ಶೇಟ್ ಅವ್ರು ಬರ್ತಾ ಇದ್ದಾರೆ, ನೆಕ್ಸ್ಟ್ ಅವ್ರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತೆ ನಿಮ್ಗೆ ಅಷ್ಟಾದ್ರೂ ನಿಮ್ಗೆ ಸಮಾಧಾನ ಇಲ್ಲ ಅನ್ಸುತ್ತೆ? ಯಾಕೆ ನಾವು ಸಮಾಧಾನಗೊಳ್ಬೇಕು? 40% ಮತ ಹಾಕುವಂತ ಇವತ್ತು ಲಿಂಗಾಯತರಾಗಿರ್ಬಹುದು, ಕುರುಬರಾಗಿರ್ಬಹುದು, ಒಕ್ಕಲಿಗರಾಗಿರ್ಬೋದು, ಅವ್ರು ಎಲ್ಲಾ ಪಕ್ಷಗಳಲ್ಲಿ ಹಂಚೋಗಿದ್ದಾರೆ. ಅವರ ಮತಗಳು ಛಿದ್ರ ಆಗಿ ಹೋಗ್ತಾವ್, BJPಗೂ ಹೋಗ್ತಾವ್, JDSಗೂ ಹೋಗ್ತಾವ್, ಕಾಂಗ್ರೆಸ್ಗೂ ಹೋಗ್ತಾವ್. ನಾವು ಒಂದೇ ಕಡೆ ಮತದಾನ ಮಾಡುವಂತ ಮುಸ್ಲಿಂ ಸಮಾಜಕ್ಕೆ ಪ್ರಾತಿನಿಧ್ಯ ಕೇಳಿದಾಗ ಇವ್ರಿಗೆ ಯಾಕೆ ನೋವಾಗ್ತದ? ಹೆಚ್ಚಿನ ಮತಗಳನ್ನ ಕೊಟ್ಟವ್ರಿಗೆ ನೀವು ಪ್ರಾತಿನಿಧ್ಯ ಕೊಡ್ಬೇಕು ಅಥವಾ ಕಡಿಮೆ ಮತ ಕೊಟ್ಟವ್ರಿಗೆ ಪ್ರಾತಿನಿಧ್ಯ ಕೊಡ್ಬೇಕು? ಇವತ್ತಿನ ಕ್ಯಾಬಿನೆಟ್ ನಲ್ಲಿ 3 ಜನ ಲಿಂಗಾಯತರಿದ್ದಾರೆ, 4 ಜನ ದಲಿತರಿದ್ದಾರೆ, 3 ಜನ ಒಕ್ಕಲಿಗರಿದ್ದಾರೆ, ಮತ್ತೆ ಬೇರೆ ಬೇರೆ ಸಮುದಾಯದವರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಅವಕಾಶ ಕೊಡಬಾರ್ದು ಅನ್ನುವಂತ ನಿಯತ್ತು ನಮ್ಮದಲ್ಲ. ಆದ್ರೆ ಯಾರು ಹೆಚ್ಚಿಗೆ ಮಜೂರಿ ಮಾಡಿರ್ತಾರ, ಯಾವ ಹೊಲದಲ್ಲಿ ನಾವು ಉಳುಮೆ ಮಾಡಿರ್ತೀವಿ, ಅದರ ಬೆಳೆಯನ್ನ ಫಸಲನ್ನ ಪಡೆಯುವಂತ ಅಧಿಕಾರ ನಮಗೂ ಇರ್ತದ. ನಮಗ ಆ ಲೆಕ್ಕಕ್ಕೆ ನಮ್ಮ
ಮಜೂರಿ ಕೊಡ್ಬೇಕು, ನಮ್ಮ ಕೂಲಿ ಕೊಡ್ಬೇಕು. ನಾವು ಕೂಲಿ ಕೇಳಾಕತ್ತೀವಿ, ದುಡ್ದೀವಿ, ಕೂಲಿ ಕೊಡ್ರಿ. ಆ ಕೂಲಿ ನಮಗೆ ಸಿಗದೆ ಇದ್ದಾಗ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯದ? ಈಗ 2ನೇ ಪಟ್ಟಿಯಲ್ಲಿ ಎಷ್ಟು ಜನಕ್ಕೆ ನೀವು ನಿಮ್ಮ ಮುಸ್ಲಿಂ ಸಮಾಜದವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಒಂದು ಆಗ್ರಹ ಮಾಡ್ತೀರಿ? ಒಟ್ಟಾರೆ 33 ಜನ ಸಚಿವರ ಒಂದು ಆ ತಂಡದಲ್ಲಿ ನಮಗೆ ಕನಿಷ್ಠ 4 ಸಚಿವರಾದ್ರೂ ಕೊಡಬೇಕು. ಆವಾಗ ಮಾತ್ರ ನಮಗೆ ಇವರು ಏನದ ನಮ್ಮ ಪ್ರಾತಿನಿಧ್ಯವನ್ನ ಪೂರ್ಣಗೊಳಿಸಿರ್ತಾರ ಅನ್ನುವಂತ ಇನ್ನೂ ನಮ್ಗೆ ಅಸಮಾಧಾನನೇ ಈಗ ಇರ್ತದೆ. ನೀವು ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಟೋಟಲ್? 85 ಲಕ್ಷ ಜನರಿದ್ದಾರೆ. 2012 ಜಾತಿ ಜನಗಣತಿ ಆಧಾರದ ಒಂದು ರಿಪೋರ್ಟ್ ಹೇಳ್ತದೆ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರುವಂತ ಯಾವ್ದಾದ್ರು ಸಮುದಾಯ ಇದೆ ಅಂತಂದ್ರೆ ಅದು ಮುಸ್ಲಿಂ ಸಮುದಾಯ ಇದೆ. ಈಗ ರಾಜ್ಯದ ಏನು ಮುಸ್ಲಿಂ ಕಮ್ಯುನಿಟಿ ಯೂನಿಟಿ ರಾಜ್ಯಾಧ್ಯಕ್ಷರಾಗಿ ನೀವು ಇದೆಲ್ಲ ಯಾವ ತರ ಒಂದು ಸಂಘಟನೆ ಮಾಡ್ಬೋದು, ಯಾವ ತರ ಒಂದು ಈ ನಿಮ್ಮ ಮುಸ್ಲಿಂ ಸಮುದಾಯ ಅವೇರ್ನೆಸ್ ಮಾಡ್ಬೋದು? ನಾವು ಈಗಾಗಲೇ ಕಳೆದ 3 ವರ್ಷಗಳಿಂದ ನಮ್ಮ ಸಮುದಾಯದ ಅನೇಕ ಜ್ವಲಂತ ಸಮಸ್ಯೆಗಳನ್ನ ಎತ್ಕೊಂಡು ಹೋರಾಟಕ್ಕ ಇಳಿದಿದ್ದೇವೆ. ಅದರಲ್ಲಿ 2B ಮೀಸಲಾತಿ ಇರಬಹುದು, ಹಿಜಾಬ್ ಇರಬಹುದು, ಮತ್ತೆ ಗೋ ಹತ್ಯೆ ನಿಷೇಧ ಕಾಯ್ದೆ ಅಂತ ಅನಿಷ್ಟ ಕಾಯ್ದೆಗಳಿರ್ಬಹುದು, ಅಥವಾ ಬೇರೆ ಬೇರೆ ಸಮಾಜದ ಜ್ವಲಂತ ಸಮಸ್ಯೆಗಳನ್ನ ಹಿಡ್ಕೊಂಡು ನಾವು ಹೋರಾಟವನ್ನ ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ಸುಮಾರು 18 ಜಿಲ್ಲೆಗಳಲ್ಲಿ ನಾವು ಶಾಖೆಗಳನ್ನ ಹೊಂದಿದ್ದೇವೆ. 18 ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಸಮಿತಿಗಳಿವೆ, ತಾಲೂಕಾ ಸಮಿತಿಗಳಿವೆ. ನಮಗೆ ಸಾವಿರಾರು ಜನರ ಒಂದು ತಂಡ ಈ ಒಂದು ಸಂಘಟನೆಯಲ್ಲಿ ಜೋಡಣೆಯಾಗಿದೆ. ಇದರಲ್ಲಿ ಮಹಿಳಾ ಘಟಕ ಇದೆ, ಯುವ ಘಟಕ ಇದೆ, ಮತ್ತು ಮುಖ್ಯವಾಗಿರ್ತಕ್ಕಂಥ ಘಟಕವನ್ನ ಹೊಂದ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಭವಿಷ್ಯದ ದಿನಗಳಲ್ಲಿ ರಾಜಕೀಯವಾಗಿ ನಮ್ಮ ಸಮುದಾಯವನ್ನ ಜಾಗೃತಿ ಮೂಡಿಸುವ ಒಂದು ಕೆಲಸದಲ್ಲಿ ನಾವು ತೊಡಗ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮ ಜನರನ್ನ ವಂಚನೆಗೆ ಒಳಗಾಗಲಿಕ್ಕೆ ನಾವು ಬಿಡೋದಿಲ್ಲ. ಕಾಂಗ್ರೆಸ್ನವರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ, ನಮ್ಮ ಲಾಭ ತಗೊಳ್ತಾ ಇದ್ದಾರೆ, ನಮಗೆ ಕೇವಲ ವೋಟ್ ಬ್ಯಾಂಕ್ ಆಗಿ ಅವರು ಮಾಡಿಕೊಂಡು ನಮ್ಮ ಮತಗಳ ಮೇಲೆ ಅವರು ಆಯ್ಕೆಗೊಂಡು ನಮ್ಮ ಮೇಲೇನೆ ಸವಾರಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ನಮ್ಮ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಾವು ಹೇಳುವಂತ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಮುಖಂಡರು ಏನ್ ದಾವಣಗೆರೆ ಉಪಚುನಾವಣೆಯಲ್ಲಿದೆ ಅಲ್ಲಿ ಜಮೀರ್ ಅಹಮದ್ ಮೇಲೆ ಸಾಕಷ್ಟು ಒಂದು ಆರೋಪ ಮಾಡಿದ್ರು. ಅವರು ಪಕ್ಷದ ಪರ ಮಾಡಿಲ್ಲ, ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ, ಹೀಗಾಗಿ ಅವರು ಈ ಸರಿ ಸರಿಸಿಲ್ಲ ಅಂತ ಕೆಲವೊಂದು ಆಡಿಯೋಸ್ ರಿಲೀಸ್ ಆಯ್ತು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕೇರಳದಲ್ಲಿ ಅವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು. ಕೇರಳದಲ್ಲಿ ಸುಮಾರು ಅಧಿಕಾರಕ್ಕೆ ತಂದಂತ ಯಾವನಾದ್ರೂ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅವರು ಜಮೀರ್ ಅಹಮದ್ ಖಾನ್ ಅವರು. ಜೊತೆಗೆ ಇದರಲ್ಲಿ ನಮ್ಮ ತೆಲಂಗಾಣಕ್ಕೆ ಹೋದ್ರು, ತೆಲಂಗಾಣದಲ್ಲಿ ಜಯಬೇರಿ ಬಾರಿಸಿದ್ರು, ಅಲ್ಲಿಯೂ ಕೂಡ ಸರ್ಕಾರ ರಚನೆ ಮಾಡಿದ್ರು. ಎಲ್ಲೆಲ್ಲಿ ಏನು ಬೈ ಇಲೆಕ್ಷನ್ಗಳಾದವು ಅಲ್ಲಿಯೂ ಕೂಡ ಅವರು ಕಾಲಿಟ್ರು, ಅಲ್ಲೆಲ್ಲ ಕಾಂಗ್ರೆಸ್ ಗೆದ್ದಿದೆ. ದಾವಣಗೆರೆಯಲ್ಲಿ ಒಂದು ನಿರಾಸೆ ಅವ್ರಿಗಿತ್ತು, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒಂದು ಹಂಬಲ, ಜನಾಭಿಪ್ರಾಯ. ಆ ಜನಾಭಿಪ್ರಾಯದೊಂದಿಗೆ ಅವರು ತಮ್ಮ ಮನಸ್ಸಿನ ಮಾತನ್ನ ಹಂಚ್ಕೊಂಡಿದ್ರು. ಇದರಲ್ಲಿ ತಪ್ಪೇನಿದೆ? ನಮ್ಮ ಜನರ ನೋವಿಗೆ ಸ್ಪಂದಿಸದೆ ಹೋದ್ರೆ ಅವನು ನಮ್ಮ ನಾಯಕನೂ ಆಗಲ್ಲ. ನಮ್ಮ ಜನರ ನೋವಿಗೆ ಅವರು ಸ್ಪಂದಿಸಿದ್ರು, ಅವ್ರು ನಮ್ಮ ನಾಯಕರಾಗಿ. ಇದರಲ್ಲಿ ಯಾವುದೇ ಪಕ್ಷದ ಒಂದು ವಿರುದ್ಧ ಚಟುವಟಿಕೆಯಲ್ಲಾಗ್ಲಿ ಅಥವಾ ಇನ್ನಾವುದೇ ಚಟುವಟಿಕೆ ಆಗಲಿ ಜಮೀರ್ ಅಹಮದ್ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಇವತ್ತಿನವರೆಗೂ ಯಾವುದೇ ಏಜೆನ್ಸಿ ಸಾಬೀತುಪಡಿಸಿಲ್ಲ. ಜಮೀರ್ ಅಹಮದ್ ಬಿಟ್ರೆ ತನ್ನೀರ್ ಶೇಟ್ ಅದಾರ, ಯುಟಿ ಖಾದರ್ ಅದಾರ, ಅವ್ರಿಗೆಲ್ಲ ಕೊಡ್ತೀವಲ್ಲ, ಅವ್ರಿಗೆ ಯಾಕೆ ಕೊಡ್ಬೇಕಂತ ಒಂದು ಕೇಳಿ ಬರ್ತಾ ಇಲ್ಲ. ಇವರು ಜನನಾಯಕರು, ಅವರು ಕ್ಷೇತ್ರದ ನಾಯಕರು. ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿಕೊಂಡು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ವಿನ ಇಡೀ ರಾಜ್ಯದ ಮುಸಲ್ಮಾನರ ಮೇಲೆ ಅವರು ಏನು ಕಮಾಂಡಿಂಗ್ ಮಾಡುವಂತ ಶಕ್ತಿ ಹೊಂದಿಲ್ಲ. ಇವರು ಹೊಂದಿದ್ದಾರೆ ಅನ್ನುವಂಥದ್ದಕ್ಕೆ ಇವರು ರಾಜ್ಯದ ನಾಯಕರು. ಈಗ ಜಮೀರ್ ಅಹಮದ್ ಏನು ಸಚಿವ ಸ್ಥಾನ ತಪ್ಪಿಸಬೇಕಾದ್ರೆ ಏನ್ ಮುಖ್ಯಮಂತ್ರಿ DK ಅವರು ಏನಾದ್ರು ಕೈವಾಡ ಇದೆ ಅಂತ ಅನಿಸ್ತದ ನಿಮ್ಗೆ? ಕಾಣದ ಕೈಗಳು ಕೆಲಸ ಮಾಡಿದಾವೆ. ಅದು DK ಶಿವಕುಮಾರ್ ಅಂತ ನಾವು ಹೇಳಕ್ ಆಗೋದಲ್ಲ, ಸಿದ್ದರಾಮಯ್ಯ ಅವ್ರದ್ದು ಅಂತ ಹೇಳಕ್ ಆಗೋದಲ್ಲ, ಅಥವಾ ನಮ್ಮ ಸಮುದಾಯದ್ದೇ ಕೆಲವು ಶಾಸಕರ ಕೈವಾಡ ಇದೆ ಅಂತ ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ಅದಕ್ಕೆ ಇನ್ನೂವರೆಗೂ ಯಾವುದೇ ಏಜೆನ್ಸಿಗಳು ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಏನು ಜನ ಮಾತಾಡ್ತಾರಂತ ನಾವು ಮಾತಾಡ್ತೀವಿ ಅಷ್ಟೇ. ಅವರು ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತ ಹೇಳಿ ಒಟ್ಟಾರೆಯಾಗಿ ಅವರನ್ನ ಬಲಿಪಶು ಮಾಡ್ಲಿಕ್ಕೆ ಒಂದು ಷಡ್ಯಂತ್ರ ರಾಜ್ಯ ಸರ್ಕಾರದಲ್ಲಿ ನಡೆದಿದೆ. ಈಗ ಅವ್ರ ಸಚಿವ ಸ್ಥಾನ ಕೊಡಲೇ ಇದ್ರೆ ನಿಮ್ದು ಏನು ಭವಿಷ್ಯದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡದೇ ಇದ್ರೆ ಲುಕ್ಸಾನ್ ಆಗೋದು ಕಾಂಗ್ರೆಸ್ಸಿಗೆ, ಮುಸಲ್ಮಾನರಿಗೆ ಅಲ್ಲ. ಯಾವ ತರ ವೃಕ್ಷ ಏನಾಗಬಹುದು? ಸೋಲ್ತಾರೆ, ಅಧಿಕಾರ ಕಳ್ಕೊತಾರ. 2028ಕ್ಕ ಅವರು
ರಾಜ್ಯದಲ್ಲಿ ಒಂದು 40-50 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಭವಿಷ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತದೆ. ಈಗಾಗಲೇ ಬಿಜೆಪಿ ಸುಮಾರು 23 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿ. ಆ 3 ರಾಜ್ಯಗಳಲ್ಲೂ ಕೂಡ ಅವರು ಅಧಿಕಾರವನ್ನ ಕಳ್ಕೊತಾರೆ. ಅದರಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಕರ್ನಾಟಕ ಆಗ್ತದೆ. ಮುಂದೆ ನೀವು ಬಿಜೆಪಿ ಸಪೋರ್ಟ್ ಮಾಡೋ ಸಾಧ್ಯತೆ ಇದೆ? ಬಿಜೆಪಿ ಅಂತಲ್ಲ, ಥರ್ಡ್ ಫ್ರಂಟ್ ಏನಾದ್ರೂ ಹುಟ್ಟು ಬರ್ಬೋದು. ನಾವು ಬಿಜೆಪಿಗೆ ಮತ ಹಾಕ್ಬೇಕಂತ ಏನು ಎಲ್ಲೂ ನಮಗ ಯಾರು ಬೈಂಡಿಂಗ್ ಮಾಡಿಲ್ಲ. ಬಿಜೆಪಿ ನಮ್ಮ ಜೊತೆ ಸಹಕಾರದಿಂದ ಇದ್ರೆ ಅದಕ್ಕೂ ಕೂಡ, ಯಾಕಂದ್ರೆ ಅದು ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅವ್ರ ಜೊತೆನೂ ಈಗಾಗಲೇ ನಮ್ಮ ಬಹಳಷ್ಟು ರಾಜ್ಯಗಳಲ್ಲಿ ನಮ್ಮ ಜನ ಹೋಗಿದ್ದಾರೆ. ಇವತ್ತು ವೆಸ್ಟ್ ಬೆಂಗಾಲ್ ನೋಡಿರ್ಬೋದು, ನೀವು ಬಿಹಾರ್ ನೋಡಿರ್ಬೋದು, ಉತ್ತರ ಪ್ರದೇಶ ನೋಡಿರ್ಬೋದು, ಅಲ್ಲಿ ಮುಸಲ್ಮಾನರು ಬಿಜೆಪಿಗೂ ಕೂಡ ಮತ ಕೊಟ್ಟಿದ್ದಾರೆ. ಅಲ್ಲಿ ಆಯಾ ಸ್ಥಳೀಯ ಭಾಗದ ಪ್ರದೇಶದ ಜನರ ಒಂದು ವರ್ತನೆ ಏನಿರ್ತದ ಆ ನಾಯಕನ ವರ್ತನೆ ಜೊತೆಗೆ ಸೇರ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಇರ್ತಕ್ಕಂತ ನಾಯಕರು ಮಸೀದಿ ಬೀಳಿಸ್ತೀವಿ, ಅದು ಬೀಳಿಸ್ತೀವಿ ಅಂತ ಎಲ್ಲಿ ತನ ಇವ್ರು ಹೇಳಿಕೆ ಕೊಡ್ತಾರೆ, ಅಲ್ಲಿ ತನ ಮುಸಲ್ಮಾನರು ಇವ್ರ ಜೊತೆ ಮಾತ್ರ ಇರಾಕ ಆಗಲ್ಲ. ಈ ಜಮೀರ್ ಫ್ರಂಟ್ ಬರ್ತದೆ ಅಷ್ಟೇ. ಈ ಜಮೀರ್ ಅವ್ರ ಕೊಳ್ಳಿಲ್ಲ ಅಂದ್ರೆ ಯಾವ ತರ ಒಂದು ಉಗ್ರ ಸ್ವರೂಪ ಹೋರಾಟ ಇರುತ್ತೆ? ಇದು 1ನೇ ಹಂತದ ಹೋರಾಟ. ನಾವು ಕೇವಲ ಮಾಧ್ಯಮಗಳ ಮೂಲಕ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. 2ನೇ ಹಂತದ ಹೋರಾಟ ಇಡೀ ಜಿಲ್ಲೆಯಲ್ಲಿ ನಾವು ಜನರನ್ನ ಸೇರಿಸಿ ಒಂದು ಸಮಾವೇಶವನ್ನ ಮಾಡಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀವಿ. 3ನೇ ಹಂತದ ಹೋರಾಟ ಅದಕ್ಕಿಂತಲೂ ಜಾಸ್ತಿ ಜನರನ್ನ ಸೇರಿಸಿ ರಾಜ್ಯದ ಮತ್ತು 4 ವಿಭಾಗ ಮಟ್ಟದಲ್ಲಿ ಒಂದೊಂದು ಬೆಳಗಾವಿ, ಗುಲ್ಬರ್ಗ, ಮೈಸೂರು ಮತ್ತು ಬೆಂಗಳೂರು ವಿಭಾಗೀಯ ಮಟ್ಟದಲ್ಲಿ ಸಮಾವೇಶಗಳನ್ನ ಏರ್ಪಡಿಸ್ತೀವಿ. ಅಲ್ಲಿ ಜನರನ್ನ ಜಾಗೃತಿ ಮೂಡಿಸ್ತೀವಿ. ಕಾಂಗ್ರೆಸ್ ನಮಗೆ ಈ ರೀತಿ ಅನ್ಯಾಯ ಮಾಡಿದೆ, ಕಾಂಗ್ರೆಸ್ಸಿಗೆ ಜೊತೆಗೆ ನಾವು ಇರೋದು ಬೇಡ ಅನ್ನುವಂತ ಒಂದು ಸಂದೇಶ ಕೊಡುವಂತ ದಿನ ಇವತ್ತು ದೂರಿಲ್ಲ. ಇದು ಏನು ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ನೀಡಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಏನು ಮುಸ್ಲಿಂ ಮುಖಂಡರು ಒಂದು ಎಚ್ಚರಿಕೆ ನೀಡಿದ್ದಾರೆ.